ಭಾರತ ಮಾತೆಯ ಹೆಮ್ಮೆಯ ಕನ್ನಡಿಗ ವೀರ ಯೋಧನದು. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಜನಿಸಿದ ಆ ಮಗು ತನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಹುಬ್ಬಳ್ಳಿಯಲ್ಲಿ ಪಡೆದರು. ಬಾಲ್ಯದಿಂದಲೇ ಪಠ್ಯೇತರ ಚಟುವಟಿಕೆಗಳಲ್ಲಿ, ಅದರಲ್ಲೂ ಕ್ರೀಡೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ ಈ ವಿದ್ಯಾರ್ಥಿ ಉತ್ತಮವಾದ ಕ್ರೀಡಾಪಟುವಾಗಿದ್ದರು. ಹೀಗೆ ತನ್ನ ಎಂಜಿನಿಯರಿಂಗ್ ಪದವಿ ಪಡೆದು ಬಾಲ್ಯದಿಂದಲೇ NCC ಆಫೀಸರ್ಗಳ ಜೀವನ ಶೈಲಿ, ಮಾತಿನ ಶೈಲಿಯನ್ನು ಗಮನಿಸಿ ತಾನು ಜೀವನದಲ್ಲಿ ಈ ರೀತಿಯ ಒಂದು ವ್ಯಕ್ತಿತ್ವ ಮತ್ತು ಭಾರತ ಮಾತೆಯ ಸೇವೆ ಮಾಡಬೇಕೆಂಬ ಹಂಬಲ ಮನಸ್ಸಿನಾಳದಲ್ಲಿ ಚಿಗುರೊಡೆಯುತ್ತದೆ. ನಮಸ್ತೆ ಸರ್. ನಮಸ್ತೆ ಸರ್, ಇವಾಗ ಇಲ್ಲೊಂದು ಮಾರ್ಚ್ ಪಾಸ್ಟ್ ನಡೆಯುತ್ತಲ್ಲ, ಏನದು? ಅವರೆಲ್ಲ ಯಾರು? ಓ ಅದ ಅವರೆಲ್ಲ NCC ಅಂದ್ರೆ ರಾಷ್ಟ್ರೀಯ ಸೈನ್ಯ ದಳ. ಇದನ್ನ ಮಾರ್ಚ್ ಡ್ರಿಲ್ ಅಂತಾರೆ. ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಶಿಸ್ತುಬದ್ಧ ಜೀವನ ರೂಪಿಸಲು NCC ಒಂದು ಉತ್ತಮ ಅಡಿಪಾಯ. NCC ಇಂದ ಅನೇಕರು ಭಾರತ ದೇಶದ ವೀರ ಯೋಧರಾಗಲು ಪ್ರೇರೇಪಿತರಾಗುತ್ತಾರೆ. ಸರ್, ನನಗೂ ಯೋಧನಾಗಿ ದೇಶ ಸೇವೆಗೈಯಲು ಬಹಳ ಆಸಕ್ತಿ ಇದೆ. ಹಾಗಾದ್ರೆ ನೀನು SSB ಎಕ್ಸಾಮ್ ಬರೆದು ಪಾಸ್ ಆಗು, ಭಾರತೀಯ ಸೈನ್ಯಕ್ಕೆ ಭರ್ತಿಯಾಗು. ಈ ಬಗ್ಗೆ ನಿನಗೆ ಏನ್ ಮಾಹಿತಿ ಬೇಕು ನಾನು ಕೊಡುತ್ತೇನೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇದರಿಂದ ಭಾರತೀಯ ಸೇನೆಯಲ್ಲಿ ವಿಶೇಷ ಒಲವು ಹೊಂದಿ ಆ ಯುವಕ SSB ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಾನೆ ಹಾಗೂ ಸೈನ್ಯ ತರಬೇತಿಗೆ ಡೆಹ್ರಾಡೂನ್ ತೆರಳಲು ಸಿದ್ಧನಾಗುತ್ತಿದ್ದಂತೆ ಈ ವಿಷಯವನ್ನು ತನ್ನ ತಾಯಿ ಬಳಿ ತಿಳಿಸುತ್ತಾರೆ. ಅವ್ವ, ನಾನು ಮಿಲಿಟರಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ. ಇನ್ನು ಮುಂದಿನ ತರಬೇತಿಗೆ ಡೆಹ್ರಾಡೂನ್ಗೆ ಹೊರಡಬೇಕು. ಹೌದಾ ಕಂದ, ಬಹಳ ಸಂತೋಷ. ನಮ್ಮ ಇಡೀ ಕುಟುಂಬದಲ್ಲಿ ಯೋಧನಾಗುವ ಆಸೆ ನಿನ್ನಲ್ಲಿ ಹುಟ್ಟಿದ್ದು ನನಗೆ ಬಹಳ ಸಂತೋಷವಾಯಿತು. ಆದ್ರೆ ಕಂದ, ಯಾಕವ್ವ ಚಿಂತೆ ಮಾಡ್ತೀಯ? ನನಗೇನೂ ಆಗಲ್ಲ. ನಿಮ್ದೊಂದು ಆಶೀರ್ವಾದ ಇದ್ರೆ ಸಾಕು.
1998-99ರ ಸಂದರ್ಭದಲ್ಲಿ ಶತ್ರುಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಾರತದ ಪ್ರದೇಶಗಳನ್ನು ಆಕ್ರಮಿಸತೊಡಗಿದರು. ಈ ಸಂದರ್ಭದಲ್ಲಿ ಭಾರತೀಯ ಸೈನ್ಯವು ಶತ್ರುಗಳು ಆಕ್ರಮಿಸಿದ ತನ್ನ ಭೂಭಾಗಗಳನ್ನು ಹಿಂಪಡೆಯಲು, ಶತ್ರುಗಳನ್ನು ಗಡಿ ನಿಯಂತ್ರಣ ರೇಖೆಯಿಂದ ಹಿಂದೆ ಸರಿಸಲು ಹಾಗೂ .4875 ವಾಪಸ್ ತನ್ನ ಹತೋಟಿಗೆ ಪಡೆಯಲು ಯುದ್ಧ ಎದುರಿಸುವ ಅನಿವಾರ್ಯ ಪರಿಸ್ಥಿತಿಗೆ ಬಂದು ತಲುಪುತ್ತದೆ. Don't worry, buddy. बद्रा साहब, मुझे बेस पे मत भेजिए. I'll fight, sir. तुमने जो किया काफी है, buddy. सबने इंजीनियर बुलाया, लेकिन तू तो वॉरियर निकला, वॉरियर. Take him out. You will be fine, buddy. You'll be fine. है मेरी ज़मीं अफसोस नहीं जो तेरे लिए 100 दर्द से महफूज रहे तेरी आन सदा, चाहे जान मेरी ये रहे ना रहे. मेरी ज़मीं महबूब मेरी नस नस में तेरा इश्क बहे, फीका ना पड़े कभी रंग तेरा जिस्मों से निकल के खून कहे. तेरी मिट्टी में मिल जावा, गुल बन के मैं खिल जावा, इतनी सी है दिल की आरज़ू. तेरी नदियों में बह जावा, तेरे खेतों में लहरावा, इतनी सी है दिल की आरज़ू. .4875 से दुश्मनों को हटाने का काम हमको मिल गया है. हम दुश्मनों को उधर से हटाएंगे और .4875 को हमारे पक्ष में लेंगे. इसका मतलब हम ये जंग जीत जाएंगे और हम लोग ये जंग खत्म करेंगे. हाउ द जोश, हाय सर, हाउ द जोश, हाय सर. Commander, what's the status? हम जीत गए. इंडिया जीत गया.
ಪ್ರೇಕ್ಷಕರು, ಇಷ್ಟೊತ್ತು ನೀವು ನೋಡಿದ ಕಥಾನಾಯಕನ ಕತೆ ಬೇರೆ ಯಾರದ್ದೂ ಅಲ್ಲ. ಇಂದು ನಮ್ಮೊಡನೆ ಇರುವ ಕ್ಯಾಪ್ಟನ್ ನವೀನ್ ನಾಗಪ್ಪ. ಕಾರ್ಗಿಲ್ ಯುದ್ಧ ನಡೆದು ಇಂದಿಗೆ 25 ವಸಂತಗಳು ಕಳೆದಿವೆ. ಈ ಸಂದರ್ಭದಲ್ಲಿ ಕಾರ್ಗಿಲ್ ವೀರ, ಕನ್ನಡಮ್ಮನ ವೀರಪುತ್ರ ಕ್ಯಾಪ್ಟನ್ ನವೀನ್ ನಾಗಪ್ಪ ನಮ್ಮೊಂದಿಗಿರೋದು ನಿಮ್ಮೆಲ್ಲರ ಹೆಮ್ಮೆ. ಭವ್ಯ ಭಾರತದ ಸುರಕ್ಷೆಗಾಗಿ ತಮ್ಮೆಲ್ಲ ತ್ಯಾಗವನ್ನ ಮಾಡ್ತಾ ಇರುವಂತಹ ಭಾರತದ ಎಲ್ಲ ಹೆಮ್ಮೆಯ ಯೋಧರಿಗೆ ಕರ್ನಾಟಕ ಸಂಘ ಕತಾರ್ನ ಬೆಳ್ಳಿ ಹಬ್ಬದ ಈ ವೇದಿಕೆಯಲ್ಲಿ ಮ್ಯಾಂಗ್ಳೂರ್ ಕ್ರಿಕೆಟ್ ಕ್ಲಬ್ ಬಹಳ ಅದ್ಭುತವಾದ ಹೃದಯ ಮುಟ್ಟುವ ಪರ್ಫಾರ್ಮೆನ್ಸ್ ನ ಮೂಲಕ ಗೌರವವನ್ನ ಸಲ್ಲಿಸಿದೆ. ಈ ಒಂದು ಪರ್ಫಾರ್ಮೆನ್ಸ್ ಅನ್ನ ಸೃಷ್ಟಿ ಮಾಡಿದವರು ಕ್ಯಾರಲ್ ಡಿಕುನ್ನ ಅವರಿಗೆ ವಿಶೇಷವಾದ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಅಭಿನಂದನೆಯನ್ನ ಸಲ್ಲಿಸಬೇಕು. ಕರ್ನಾಟಕ ಸಂಘ ಕತಾರ್ನ ಅಧ್ಯಕ್ಷರು ಡಾಕ್ಟರ್ ರವಿ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕ್ಯಾರಲ್ ಡಿಕುನ್ನ ಅವರಿಗೆ ಕರ್ನಾಟಕ ಸಂಘ ಕತಾರ್ನ ಪರವಾಗಿ ಗೌರವದ ಸಮರ್ಪಣೆಯನ್ನ. ನಮ್ಮ ದೇಶದಲ್ಲಿ ಶತ್ರುಗಳ ದಾಳಿ ಆಗಲಿ, ಭೀಕರವಾದ ಮಳೆ ಬರಲಿ, ಭೂಕುಸಿತ ಆಗಲಿ, ಅರ್ಥಕ್ವೇಕ್ ಆಗಲಿ, ಎಲ್ಲಾದರೂ ಸೇತುವೆ ಮುರಿದು ಹೋಗಲಿ, ಏನೇ ಸಂದರ್ಭಗಳು ಬಂದರೂ ಕೂಡ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಜನರ ರಕ್ಷೆಗೆ ಬರುವಂಥದ್ದು ಭಾರತೀಯ ಸೇನೆ.